ಇನ್ನು ರಾಜ್ಯದ ಸಂಸದರಿಗೆ ದೆಹಲಿಯಲ್ಲಿ ಮುಖ್ಯಮಂತ್ರಿ ಉಪಹಾರ ಕೂಟ ಸಭೆ ಆಯೋಜಿಸಿದ್ದಾರೆ. ರಾಜ್ಯದ ಸಂಸದರಿಗೆ ದೆಹಲಿಯಲ್ಲಿ ಮುಖ್ಯಮಂತ್ರಿ ಸದಾನಂದ ಗೌಡರು ಉಪಹಾರ ಕೂಟ ಸಭೆಯನ್ನು ಆಯೋಜಿಸಿದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಈ ಸಭೆಯನ್ನು ಆಯೋಜಿಸಲಾಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಈಗಾಗಲೇ ಸಂಸದರಾದಂತಹ ಅನಂತಕುಮಾರ್, ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್, ಕೆ.ಬಿ. ಶಾಣಪ್ಪ, ಗದ್ದಿಗೌಡರ್ ಮತ್ತು ರಮೇಶ್ ಜಿಗಜಿಣಗಿ ಆಗಮಿಸಿದ್ದಾರೆ. ಇನ್ನೂ ಕೆಲವರು ಆಗಮಿಸತಕ್ಕಂಥ ನಿರೀಕ್ಷೆ ಇದೆ. ರಾಜ್ಯದಲ್ಲಿ ಅಭಿವೃದ್ಧಿಯ ವಿಚಾರ ಮತ್ತು ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ಸದಾನಂದ ಗೌಡರು ಈ ಮೀಟಿಂಗ್ ಕರೆದಿದ್ದಾರೆ. ಈಗಾಗಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗಿದೆ. ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್ ಅವರಿಂದ. ಪ್ರಶಾಂತ್, ಬ್ರೇಕ್ಫಾಸ್ಟ್ ಮೀಟಿಂಗ್ನ ಮುಖ್ಯ ಈ ಚರ್ಚೆಗೆ ಬರತಕ್ಕಂಥ ಮುಖ್ಯ ವಿಚಾರ ಏನು? ಅರವಿಂದ್, ಇದು ಪ್ರಮುಖವಾಗಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಯ್ಕೆಗೊಂಡ ನಂತರ ಸದಾನಂದ ಗೌಡರು ಮೊದಲು ಬಾರಿ ದೆಹಲಿಗೆ ಆಗಮಿಸಿದ್ದಾರೆ. ಹೀಗಾಗಿ ಸಂಸದರ ಒಂದು ಉಪಹಾರ ಕೂಟದ ಸಭೆಯನ್ನ ಕರೆದಿದ್ದಾರೆ. ಪ್ರಮುಖವಾಗಿ ಅಜೆಂಡಾ ಅಂತಕ್ಕಂಥದಕ್ಕಿಂತ ಒಟ್ಟಾರೆ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸಂಸದರಿಂದ ಕೇಂದ್ರದ ಮೇಲೆ ಒತ್ತಡ ಹಾಕಬೇಕು, ಇನ್ನೊಂದು ಮುಖ್ಯಮಂತ್ರಿ ಆಗಿದ ನಂತರ ಮೊದಲ ಬಾರಿಗೆ ಸಂಸದರ ಭೇಟಿ, ಇವೆರಡೂ ಪ್ರಮುಖವಾಗಿರ್ತಕ್ಕಂಥ ವಿಷಯಗಳು. ಗಮನಿಸಬೇಕಾಗಿರ್ತಕ್ಕಂಥದ್ದು ಅರವಿಂದ್, ಬಹುತೇಕವಾಗಿ ಬಿಜೆಪಿ ಭಾಗವಾಗಿ ತಕ್ಕಂತ ಪರಿಸ್ಥಿತಿಯಲ್ಲಿದ್ದಾಗ ಅನಂತಕುಮಾರ್ ಸದಾನಂದ ಗೌಡರ ವಿರುದ್ಧ ವಿಚಾರಾದ್ರೆ ಇವತ್ತು ಉಪಹಾರದ ಕೂಟದ ಸಭೆಗೆ ಆಗಮಿಸಿದ್ದಾರೆ. ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಅನಂತಕುಮಾರ್ ಎಂದಿಗೂ ಕೂಡ ಉಪಹಾರ ಕೂಟದ ಸಭೆಗೆ ಆಗಮಿಸಿದ್ದನ್ನ ನೋಡಿರಲಿಲ್ಲ. ಆದ್ರೆ ಅನಂತಕುಮಾರ್ ಬಂದಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಸಂಸದ ಅನಿಲ್ ಲಾಡ್ ಕೂಡ ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ರಮೇಶ್ ಜಿಗಜಿಣಗಿ, ಟಿ.ಸಿ. ಗದ್ದಿಗೌಡರ್, ಪ್ರಹ್ಲಾದ್ ಜೋಶಿ, ಕೆ.ಬಿ. ಶಾಣಪ್ಪ ಸೇರಿದಂತೆ ಬಹುತೇಕ ಸಂಸದರು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಇನ್ನು ಪ್ರಶಾಂತ್, ಕೆಲವೊಂದು ಶಾಸಕರು ನಮಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಈಗಾಗಲೇ ಸದಾನಂದ ಗೌಡರ ವಿರುದ್ಧ ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ. ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಗ್ತಕ್ಕಂಥ ಸಾಧ್ಯತೆ ಇದೆಯಾ? ಈ ಒಂದು ಸಭೆಯಲ್ಲಿ ಆ ರೀತಿಯಾಗಿರ್ತಕ್ಕಂಥ ಒಂದು ಪೊಲಿಟಿಕಲ್ ರಾಜಕೀಯ ಚರ್ಚೆಯ ಸಾಧ್ಯತೆಗಳು ತೀವ್ರ ಕಡಿಮೆ. ಯಾಕಂದ್ರೆ ಎಲ್ಲಾ ಪಕ್ಷಗಳ ಸಂಸದರು ಕೂಡ ಈ ಒಂದು ಸಭೆಗೆ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಕಾಂಗ್ರೆಸ್ನ ಸಂಸದ ಧ್ರುವನಾರಾಯಣ್ ಕೂಡ ಈ ಒಂದು ಸಭೆಗೆ ಬಂದಿದ್ದಾರೆ. ಹೀಗಾಗಿ ಇಲ್ಲಿ ರಾಜಕೀಯಕ್ಕಿಂತ ಅರವಿಂದ್ ಪ್ರಮುಖವಾಗಿ ಮೊದಲ ಬಾರಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ನಂತರ ಸಂಸದರೊಂದಿಗೆ ಒಂದು ಅನೌಪಚಾರಿಕ ಮಾತುಕತೆ. ಮೊದಲ ಉದ್ದೇಶ ಒಟ್ಟಾರೆ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಕರ್ನಾಟಕದಿಂದ ಹೆಂಗೆ ಒತ್ತಡವನ್ನ ಹೇರಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಡ ಒಂದಿಷ್ಟು ಮಾತುಕತೆಗಳು ಈ ಒಂದು ಸಂಸದರ ಸಭೆಯಲ್ಲಿ ನಡೆಯಲಿದೆ. ಅರವಿಂದ್. ಓಕೆ ಪ್ರಶಾಂತ್, ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ.